ಏನಂದರೆ ಇದ್ರ ಮೇಲೆ ಇದು ಕುಂದಿರ್ಸಿದ್ದೀನಿ. ಏನಕ್ಕೆ ಅಂದರೆ ಇದು ಕೇಕ್ ಒಳಗಡೆ ಹೋಳಿ ಮಾಡೋ ಕೆಲಸಕ್ಕೆ ಕನ್ಫರ್ಮ್ ಅವರೇ ತಾನೇ ಮಾಡಿದ್ದು. ಇದು ನಿಮ್ಗೆ ತಮಾಷೆ ಇರ್ಬೋದು, ಆದರೆ ನಮಗಿದು ಜೀವನ. ನ್ಯಾಯವಾಗಿ ಸಂಪಾದನೆ ಮಾಡಿ ಹೊರಟಿದ್ದೀವಿ, ಅನ್ಯಾಯ ಮಾಡಬೇಕು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇರೋದು ರಂಗ ನಾಯಕ ಯೂಟ್ಯೂಬ್ ಚಾನಲ್. ನನ್ನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾಕಂದ್ರೆ ಆಲ್ರೆಡಿ ಟೈಮು 5:30 ಆಯಿತು, ಲೊಕೇಶನ್ಗೆ ಹೋಗಿಲ್ಲ. 5:45 ಓಪನ್ ಆಗುತ್ತೆ. ಯಾಕಂದರೆ ಅಲ್ಲಿಗೆ 3/4 ಗಂಟೆ ಟೈಮ್ ತೊಗೊಳ್ತದು, 1/4 ಗಂಟೆ ಅಷ್ಟು ಓಪನ್ ಆಗುತ್ತೆ. ಸೊ ಫೈನಲಿ ಗುರುಗುಂಟೆ ಪಳ್ಯದಾಗ ಬಂದಿದ್ದೀನಿ. ಹೀಗೆ ಇನ್ನೂ ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದರೂ ಕಮೆಂಟ್ ಮಾಡಿ. ಪರವಾಗಿಲ್ಲ ಗುರು, ಟ್ರಾಫಿಕ್ ಇಲ್ಲ. ಈ ಟೈಮಲ್ಲಿ ಒಂದು ಮಟ್ಟಕ್ಕೆ ಟ್ರಾಫಿಕ್ ಇರುತ್ತೆ, ಬಟ್ ಇವತ್ತೇನು ಟ್ರಾಫಿಕ್ ಇಲ್ಲ. ನಮ್ಮ ಒಬ್ಬರಿಗೂ ಪೇಷನ್ಸ್ ಇಲ್ಲ ಬೋಳೆ ಮಕ್ಕಳಿಗೆ. ನಾನೊಬ್ಳಿ ನೋಬ್ಳಿ ಅಂತಾರೆ. ಏನು ಮಾಡೋಕ್ಕ, ಎಲ್ಲರಿಗೂ ಆ ಥರನೇ ಹೋಗ್ಬೇಕಲ್ವ. ಬಸ್ಸಿನವ್ರಿಗೆ ಈ ಒಂದು ಸಿಗ್ನಲ್ ತಪ್ಪಿದ್ರೆ ಸಾಕು, ಆರಾಮಾಗಿ ಹೋಗ್ತೀವಿ ಅಂತ ಅವ್ರಿಗೆ. ಏನಕ್ಕೆಂದರೆ ಇನ್ನೊಂದು ಅರ್ಧ ಗಂಟೆ ಬಿಟ್ರೆ ಫುಲ್ಲು ಹೆವಿ ಟ್ರಾಫಿಕ್ಕು. ಯಾಕಂದರೆ 7 ಗಂಟೆ ಆಯಿತು ಅಂದರೆ ಫುಲ್ಲು ಟ್ರಾಫಿಕ್ ಇಲ್ಲಿ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಏನೂ ಇಲ್ಲ. ಬಾಗುರು ಇಲ್ಲಿ ಅಂದ್ರಿಸ್ಬಿಟ್ಟು ಒಂದು ಸೆಲ್ಫಿ ಕೊಡೋಣ. ಇದಕ್ಕೆ ಸುಮ್ಮನೆ ಆಮೇಲೆ ಆರ್ಡ್ರ್ಗಳೆಲ್ಲ ಡಿಲೇ ಮಾಡ್ಕೊಂಡು ಆರ್ಡ್ರ್ ಕ್ಯಾನ್ಸಲ್ ಆದ್ರೆ ಪೆನಾಲ್ಟಿ ಹಾಕ್ತಾನೆ ಬೋಳಿ ಮಗ. ಅದೊಂದು ಕಲ್ತ್ಕೊಂಡ್ಬಿಟ್ಟಾನೆ, ಸೆಲ್ಫಿ ಕೇಳುತ್ತೆ. ಇವಾಗ ಇದನ್ನು ಹಿಂಗೆ ಆರ್ಡರ್ ಮಾಡ್ಬಿಟ್ಟು ಕೊಡೋಣ ಸೆಲ್ಫಿನ. ಇದು ಬಂದ್ಬಿಟ್ಟು ಪ್ಯಾಂಟು. ಯಾಕಂದ್ರೆ ಸೇಫ್ಟಿ ಇರಲಿ, ಮಳೆ ಬರುತ್ತೆ ಅಂತ. ಈಗ ಆಲ್ರೆಡಿ ಒಂದು ಸ್ಟಾರ್ಟ್ ಆಗಿಬಿಟ್ಟೈತೆ. ಆಲ್ರೆಡಿ ಓಪನ್ ಆಯ್ತು ಲೊಕೇಶನ್ನು. ಯಾಕಂದರೆ ಈ ಥರ ಝೋನ್ ಬಂದರೆ ಮಾತ್ರ ನಮ್ಗೆ ಆರ್ಡ್ರ್ ಸಿಗ್ತವೆ. ಒಂದು ವೇಳೆ ಏನಾದರೂ ಈ ಝೋನಿಂದ ಹೊರಗಡೆ ಕರ್ಕೊಂಡು ಹೋದರೆ ಅವನೇ ಕರ್ಕೊಂಬರ್ಬೇಕು. ತಗೊಂಡೋಗೆಲ್ಲ ಹೋಗ್ಬಿಡ್ತಾನೆ ಗುರು ಬೋಳಿ ಮಗ. ತಗೊಂಡೋಗಿ ಎಲ್ಲೆಲ್ಲೋ ಬಿಡ್ತಾನೆ. ಒಂಥರ ಹುಚ್ಚು ನನ್ಗಿದ್ದಂಗೆ ಅವನು. ಕರ್ಕೊಂಡು ಹೋಗೋ ಜಾಗನೂ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲ್ಲ, ತುಂಬ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ. ಯಾಕಂದ್ರೆ ಹೆಲ್ಮೆಟು ಫುಲ್ಲು ಲೂಸ್ ಆಗಿಬಿಟ್ಟೈತೆ. ಯಾಕೆ ಈ ಕಡೆ ಮುಂದಕ್ಕೂ ಬರುತ್ತೆ, ಹಿಂದಕ್ಕೂ ಹೋಗುತ್ತೆ. ಆ ಕಾರಣದಿಂದ ಸ್ವಲ್ಪ ಆ ಕಡೆ ಸೇರ್ಕಾಗುತ್ತೆ. ಟೋಟಲಾಗಿ ಕಣ್ಣು ಕಾಣಿಸೋದಲ್ಲ, ಫುಲ್ ಮುಚ್ಕೊಂಡ್ಬಿಡ್ತದೆ ಕಣ್ಣು. ಅದಕ್ಕೋಸ್ಕರ ಇದು ಪಟ್ಟಿ ಹಾಕ್ಕೊಂಬಂದಿದ್ದೀನಿ. ಬನ್ನಿ, ಇನ್ನೇನು ಆರ್ಡ್ರ್ ಕೊಟ್ಟಿಲ್ಲ. ರಾಮೇಶ್ವರಂ ಕೆಫೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಯಾಕಂದರೆ ಮೇನ್ ಪಾಯಿಂಟ್ ಇರೋದು ಅಲ್ಲೇ. ಯಾಕಂದರೆ ಬೆಳಗ್ಗೆ ಒಬ್ಬೊಬ್ಬರು ಆರ್ಡ್ರ್ ಮಾಡ್ತಾರೆ, ಕೆಲವೊಬ್ರು ಆರ್ಡ್ರ್ ಮಾಡೋಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಫೈನಲಿ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ತುಂಬ ಜನ ಇದ್ದಾರೆ ಅನಿಸುತ್ತೆ. ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಅವರೇ ಜನ ಒಂದೊಂದು ದಿನ ತುಂಬ ಹೋಗ್ತಾ ಇರ್ತಾರೆ ಜನ, ಅಷ್ಟು ಜನ ಇರ್ತಾರೆ. ಬನ್ನಿ, ಬಂದು ನಿಂತಿದ್ದಾರೆ ಬ್ರದರ್ ಇಲ್ಲಿ, ಅವ್ರಿಗೂ ಮಾತಾಡ್ಸೋಣ. ಯಾಕಂದರೆ ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾರೆ ಗುರು. ಬೆಳಗ್ಗೆ ಬಂದ ತಕ್ಷಣ ಕೆಲವೊಬ್ರು ಕೊಡಲ್ಲ, ಕೆಲವೊಬ್ರು ಕೊಡ್ತಾನೆ ಆರ್ಡ್ರು. ಅದೇ ಬೇಜಾರು. ಚಾನಲ್ ನೇಮು ರಂಗನಾಯಕ. 2000 2 ಚಾನಲ್ ಓಪನ್ ಮಾಡಿ. ತುಂಬ ದಿನ ಆಯಿತು, ಬಟ್ ಯೂಸ್ ಮಾಡಿಲ್ಲ. ಆರ್ಡ್ರ್ ಬಿತ್ತಾ ಅಣ್ಣ? ಇನ್ನೂ ಬಿದ್ದಿಲ್ಲ, ಇವಾಗ ಬಂದೆ. BBMP ಗಾಡಿಗೆಲ್ಲ ವೇಸ್ಟ್ ಆಗ್ತವ್ರೆ ಗುರು, ಕಾಣ್ತಾರೆ. ಇನ್ನಾದ್ರೆ ಎಲ್ಲ ಹೋಗುತ್ತಾ ಗುರು, ಹೋಗುತ್ತಾ ಬಿಡು. ಸೊ ಕೊನೆಗೆ 20 ನಿಮಿಷ ವೆಯ್ಟ್ ಮಾಡಿಸಿ ಕೊಟ್ಟ ಆರ್ಡ್ರು. ಏನಕ್ಕೆ ಅಂದರೆ ಒಂದು ಸ್ವಲ್ಪ ದುಡ್ಡು ಡಿಪಾಸಿಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ನಾವು ಯಾವ ಥರ ಅಂತಂದರೆ, ಇವಾಗ ದುಡ್ಡು ಯಾವ ಥರ ಡಿಪಾಸಿಟ್ ಮಾಡ್ತೀವಿ ಅದ್ರ ಮೇಲೆ ಆರ್ಡ್ರ್ ಡಿಪೆಂಡಾಗಿ ನಮಗೆ ಕೊಡ್ತಾನೆ. ಏನಕ್ಕೆ ಅಂದರೆ ಇವಾಗ ನಾವು ಒಂದು ಇಷ್ಟು ಸಾವಿರ ಅಂತ ಡಿಪಾಸಿಟ್ ಮಾಡ್ತೀವಿ. ಎಷ್ಟು ಜನ ಆಗ್ಬೋದು, 2,000, 3,000, 4,000, 10,000 ತನಕ ಇರ್ತದೆ. ಎಷ್ಟು ಡಿಪಾಸಿಟ್ ಮಾಡಬೇಕಾಗುತ್ತೆ ಅಷ್ಟು ಡಿಪಾಸಿಟ್ ಮಾಡಿದರೆ ಅವಾಗ ಏನಾಗುತ್ತೆ ಅಂತಂದ್ರೆ, ಇವಾಗ ಕಸ್ಟಮರ್ಗಳು
ಆರ್ಡ್ರ್ ಮಾಡ್ತಾರೆ. ಇವಾಗ ಕೇಕ್ ಆಗಿರ್ಬೋದು ಅಥವಾ ತಿಂಡಿ ಈ ಥರ ಏನಾದರೂ ಇವಾಗ ಒಂದು 4,000 5,000 ಮೇಲೆ ಏನಾದರೂ ಅವರು ಏನಾದರೂ ಆರ್ಡ್ರ್ ಮಾಡಿರ್ತಾರೆ ಕಸ್ಟಮರ್ಗಳು. ಅದು ಏನಾದರೂ ಜಾಸ್ತಿ ಆರ್ಡ್ರ್ ಇತ್ತಂದರೆ ಇಬ್ಬರಿಗೆ ಕೊಡ್ತಾನೆ. ಒಂದು ವೇಳೆ ಏನಾದರೂ ಸಿಂಗಲ್ ಆರ್ಡ್ರ್ ಇತ್ತಂದ್ರೆ ಒಬ್ರಿಗೆ ಕೊಡ್ತಾರೆ. ಅಂದ್ರೆ ಕಾಸ್ಟ್ಲಿ ಆಗಿರುತ್ತಲ್ವ, ಒಂದು 10 ಜನಕ್ಕೆ ಸರ್ಚಿಂಗ್ ಕೊಡ್ತಾನೆ. 10 ಜನಕ್ಕೆ ಸರ್ಚಿಂಗ್ ಕೊಟ್ಟಿದ ಮೇಲೆ ಯಾರ ಅಕೌಂಟಲ್ಲಿ ಜಾಸ್ತಿ ದುಡ್ಡು ಇರುತ್ತೋ ಅವನು ಎಳ್ಕೊಂಡು ಯಾರಿಗೆ ಎಷ್ಟು ಆರ್ಡ್ರ್ ಕೊಡ್ಬೇಕು ಅನ್ನಿಸ್ತೈತೆ ಅಷ್ಟು ಆರ್ಡ್ರ್ ಕೊಡ್ತಾನೆ. ಅವಾಗ ಏನಂದರೆ ಕಿಲೋಮೀಟ್ರ್ ಹೆಂಗೆ ಹೇಳ್ತಾನೆ ಆ ದುಡ್ಡನ್ನು ಹಂಗೆ ಕೊಡ್ತಾನೆ. ಒಂದು ವೇಳೆ ನೋಡಿ ಇನ್ನೊಂದು ಆರ್ಡ್ರ್ ಕೊಟ್ಟ, ಬ್ಯಾಚ್ ಆರ್ಡ್ರು 82 ರೂಪಾಯಿ. ಅದೇ ಸುಮ್ಮನೆ ಬಂದಲ್ಲ, ವೇಟಿಂಗ್ ಕಾಯ್ಬೇಕಿಲ್ಲಿ. ಒಂದು ವೇಳೆ ಏನಾದರೂ ಅಕೌಂಟಲ್ಲಿ ದುಡ್ಡು ಇಲ್ಲಾಂದರೆ ಆರ್ಡ್ರ್ ಕೊಡ್ತಾನೆ, ಚಿಕ್ಕ ಪುಟ್ಟ ಆರ್ಡ್ರ್ ಕೊಡ್ತಾನೆ. ಬಟ್ ಅದು ಅರ್ನಿಂಗ್ ಆಗೋಲ್ಲ, ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗೋಗ್ಬಿಡ್ತದೆ. ಯಾಕಂದ್ರೆ ಕಿಲೋಮೀಟ್ರಿಗೆ ಸುಮ್ಮನೆ ಕಡಿಮೆ ಕೊಡ್ತಾನೆ. ತಿರ್ಗಾ ಕಿಲೋಮೀಟ್ರ್ ಹೇಳ್ತಾನೆ ದುಡ್ಡು ಕಡಿಮೆ ಕೊಡ್ತಾನೆ. ಆದ್ದರಿಂದ ಲಾಭನೂ ಆಗಲ್ಲ, ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗೋಗ್ಬಿಡುತ್ತೆ. ಆ ಕಾರಣದಿಂದ ಸ್ವಲ್ಪ ದುಡ್ಡು ಡಿಪಾಸಿಟ್ ಮಾಡಿದರೆ ಈ ಥರ ಹೆಲ್ಪ್ ಆಗುತ್ತೆ. 3rd ಫ್ಲೋರ್ಗೆ ಹೋಗ್ಬೇಕು ನಡ್ಕೊಂಡು. ಬನ್ನಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಬರೋಣ. ನೋಡಿ ಕೇಕ್ ರೆಡಿ ಮಾಡ್ತಾರೆ. ಈ ಲಾಸ್ಟ್ 4 ಕೋಡ್ ಇದಾವಲ್ಲ, 5052, ಈ 4 ಕೋಡ್ ಹೇಳ್ಬೇಕು ಅವರಿಗೆ. ಇವಾಗ ಇದನ್ನು ಫೋಟೋ ಹೊಡ್ಕೊಂಬಿಟ್ಟು ಕಸ್ಟಮರಿಗೆ ಅಪ್ಲೋಡ್ ಮಾಡ್ತಾರೆ. ಈ ಕೇಕ್ ಏನಾದರೂ ಡ್ಯಾಮೇಜ್ ಆದರೆ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆರ್ಡರ್ ರೆಡಿ ಕೊಟ್ಟಿದ್ದೀರಾ? ಓಕೆ ಆರ್ಡ್ರ್ ಪಿಕಪ್ ಆಯ್ತು ನೋಡು. ಇವಾಗ ಇನ್ನೊಂದು ಯಾಕೆ ಹೋಗ್ಬೇಕು ಕಾಣ್ತಲ್ಲ, ಇದು ಅದೇನಾ? ಹಾಂ ಇದೇ ಕೊಟ್ಟ, ಇನ್ನೊಂದು ಆರ್ಡ್ರ್ ಕೊಟ್ಟ ಅವನು. ಭಯ ಇನ್ನೊಂದು ಆರ್ಡ್ರ್ ಇದೆ ನೋಡು, ಇನ್ನೊಂದು ಆರ್ಡ್ರ್ ಇದೆ. 5319. 5319. ಬನ್ನಿ ಇದೊಂದು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಇದರಲ್ಲಿ ಇನ್ನೊಂದು ಏನಂದರೆ ಸೇಮ್ ಕಸ್ಟಮರ್ 2 ಆರ್ಡ್ರು ಒಬ್ಬರೇ ಕಸ್ಟಮರಿಗೆ ಕೊಡಬೇಕು, ಪರವಾಗಿಲ್ಲ, ಈಜಿ ಆಗುತ್ತೆ. ಸೊ ಏನಂದರೆ ಇದ್ರ ಮೇಲೆ ಇದು ಕುಂದಿರ್ಸಿದ್ದಾನೆ. ಏನಕ್ಕೆ ಅಂದರೆ ಇದು ಕೇಕು ಒಳಗಡೆ ಕಡ್ಡಿ ಚುಚ್ಚಿದ್ದಾನೆ. ಇದು ಏನಾದರೂ ಕಡ್ಡಿ ಮೇಲೆ ಕುಂತ್ಕೊಂಡ್ಬಿಟ್ರೆ ಏನಾಗಲ್ಲ. ಒಂದು ವೇಳೆ ಏನೋ ಇದ್ರ ಮೇಲೆ ಇದು ಕುಂತ ಕೇಕು ಪರ್ಮನೆಂಟಾಗಿ ಮಾಡ್ರಾಗಿ ಹೋಗ್ಬಿಡುತ್ತೆ. ತಿರ್ಗಿ ಆಮೇಲೆ ಕಸ್ಟಮರು ನೋಟಿಸ್ ಮಾಡಿ ನಮಗೆ ಪೆನಾಲ್ಟಿ ಆಗ್ತಂಗೆ. ಸೊ ಬನ್ನಿ ಇವಾಗ ಪಿಕಪ್ ಆಯಿತು, ಡ್ರಾಪ್ ಸ್ಥಳಕ್ಕೆ ಹೋಗೋಣ. ಕೆಂಪಪುರಂ ಸೇಮ್ ಕಸ್ಟಮರ್ ಆಗಿರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಅಂತಂದರೆ ತುಂಬ ಈ ಆರ್ಡರ್ ತೊಗೊಂಡು ಇಲ್ಲಿ ಕೊಟ್ಬಿಟ್ಟು ಮತ್ತು ಇನ್ನೊಂದು ಕಸ್ಟಮರ್ಗೆ ಹೋಗೋಷ್ಟಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಏನಕ್ಕೆ ಅಂದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಏನಕ್ಕೆ ಅಂದರೆ ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಅವ್ರ ಪಾಡಿಗೆಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವ್ರು ಫೋನ್ ಪಿಕ್ ಮಾಡ್ತಾಯಿಲ್ಲ, ಫೋನ್ ಪಿಕ್ ಮಾಡ್ತಾ ಇಲ್ವಲ್ಲ ಅವರು ಟ್ರಾವೆಲಿಂಗ್ ಅವ್ರು ಕನ್ಫರ್ಮ್ ಅವರೇ ತಾನೇ ಮಾಡಿದ್ದು, ಅವರೇ ಪಕ್ಕನಾ? ನೋಡ್ತಾರೆ ನೋಡಿ, ಈ ಥರ ಎಲ್ಲ ಆರ್ಡ್ರ್ ಡ್ಯಾಮೇಜ್ ಆಗುತ್ತೆ. ಬರು ಯಾರು ನನ್ನ ಹೆಸರು ಬರ್ಬೇಕಾ, ನನ್ನ ಹೆಸರು ಬರ್ಬೇಕಾ? ಇಲ್ಲೇ ಗ್ರೌಂಡ್ ಫ್ಲೋರಾ? ಓಕೆ, ಇಲ್ಲೇ ಐತಲ್ಲ ತಗೋ. ಸೊ ಈ ಥರ ಆರ್ಡ್ರ್ ಡ್ಯಾಮೇಜ್ ಆಗುತ್ತೆ. ಸೊ ಏನಂದರೆ ಇದು ಲೋ ಕ್ವಾಲಿಟಿ ಪೇಪರ್, ಇದು ಕಾಣುತ್ತಲ್ವ? ನೋಡಿದ್ರಲ್ವ, ಕಸ್ಟಮರು ಏನು ಮಾತಾಡೋಂಗಿಲ್ಲ. ಯಾಕೆಂದರೆ ಆರ್ಡ್ರು ಆ ಮಟ್ಟಿಗೆ ಡ್ಯಾಮೇಜ್ ಆಗೈತೆ. ಲೆಮನ್ ಟೀ ಲೀಕೇಜ್ ಆಗೈತೆ, ಅದು ಬಿಟ್ಟು ಏನಿಲ್ಲ. ಇವಾಗ ಕಸ್ಟಮರು ರೇಟಿಂಗ್ ಕೊಡೋದು ನಮಗೆ ಕಡಿಮೆ, ಏನು ಮಾಡೋಕ್ಕಾಗಲ್ಲ ಅಂಥವ್ರಿಗೆ. ಬೆಳಗ್ಗೆ ಫ್ಲೇವರ್ ಹತ್ಕೊಂಡು ಹೋಗ್ಬೇಕಂದ್ರೆ ತಲೆ ಕೆಟ್ಟೋಗುತ್ತೆ. ಏನು 1-2 ಹೊಸ ಟ್ರಾಫಿಕ್ ಜಾಮ್ಗು. ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ಆರ್ಡ್ರ್ ಕೊಟ್ಬಿಟ್ರೆ ದೊಡ್ಡ ತಲೆ ಕೆಟ್ಟೋಗ್ಬಿಡುತ್ತೆ. ಏನಕ್ಕೆ ಅಂತಂದರೆ ಮತ್ತೆ ತಿರ್ಗಿ ಸುತ್ತರ್ಕೊಂಬರ್ಬೇಕು 2 ಕಿಲೋಮೀಟ್ರ್. ಇಲ್ಲೆಲ್ಲೂ ಪಕ್ಕದಲ್ಲಿ ಇದಿಲ್ಲ, ಅದೇ ದೊಡ್ಡ ತಲೆನೋವು. ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ನಾನು ವಾಪಸ್ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಯಾವ ರೆಸ್ಟೋರೆಂಟಲ್ಲಿ ಆರ್ಡ್ರ್ ಕೊಡ್ತಾಯಿಲ್ಲ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ.
ಏನು ಮಾಡೋಕ್ಕಾಗ ಒಂದ್ಸಲ ಆರ್ಡ್ರ್ ಕೊಡ್ಲಿಕ್ಕಂದ್ರೆ ಹೋಗ್ಲೇಬೇಕಾಗುತ್ತೆ ನಾವು ಇರೋ ಝೋನಿಗೆ. ತಿರ್ಗಾ ಕೊಡ್ತಾನಂತ ಅಲ್ಲೇ ಕುಂತ್ಕೊಂಡ್ಬಿಟ್ರೆ ನಮ್ಮ ಟೈಮ್ ಎಷ್ಟಾಗಿ ಹೋಗ್ಬಿಡುತ್ತೆ. ಹೋಗ್ಬೇಕಾದ್ರೆ ಆರ್ಡ್ರ್ ಕೊಟ್ಟುಬಿಟ್ಟ, ಯಾಕಂದ್ರೆ ಇವಾಗ ಹೋಗೋಕ್ಕಾಗಲ್ಲ, ಸೀದಾ ಹೋಗ್ಬಿಟ್ಟು ಈಗ ಯಾಕೆ ಹಿಂಗೆ ಹೋಗ್ಬಿಟ್ಟು ಇವಾಗ ಹಿಂಗೆ ಹೋಗ್ಬಿಟ್ಟು ಕೆಳಗೆ ಧಾರವಾಡಿಗೆ ಬರ್ಬೇಕು. ಈ ಕೆಳ ಡೌನಲ್ಲಿ ಎಲ್ಲ ಕೆಟ್ಟೋಗ್ಬಿಡ್ತಾವ್ರಿ ಗೋಳಿ ಮಾಡೋ ಕೆಲಸಕ್ಕೆ. ಹೋಗಲ್ಲ ಅಲ್ಲಿ ಎದ್ದುಬಿಟ್ಟು ಹೋಗಲಿ, ವೆಯ್ಟಿಂಗ್ ಆರ್ಡ್ರ್ ಅಂತಂದ್ರೆ ಕೊಡೋಲ್ಲ, ಏನು ಕೊಡೋಲ್ಲ ಅವರು. ಹೋಗ್ಬಿಡಿ, ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಆರ್ಡ್ರ್ ರೆಡಿ ಆಗುತ್ತೆ. ಸುಮ್ಮನೆ ಹೋಗ್ಬಿಟ್ಟು ಯಾವ ನನ್ನ ಮಗ ವೆಯ್ಟ್ ಮಾಡ್ತಾನೆ, ಸುಮ್ಮನೆ ಆರ್ಡ್ರ್ ರೆಡಿ ಇರೋಲ್ಲ, ಏನೂ ಇರೋಲ್ಲ. ಸೊ 3ನೇ ಆರ್ಡ್ರ್ ಸಮೇತಿಗೆ ಅಪಾರ್ಟ್ಮೆಂಟಿಗೆ ಉದೈತೆ. ಬನ್ನಿ ಆರ್ಡ್ರನ್ನ ಕೊಟ್ಟು ಬರೋಣ. ಯಾಕಂದರೆ ಆರ್ಡ್ರ್ ಕೊಡೋಕೆ ಮುಂಚೆ ಎಂಟ್ರಿ ಮಾಡಬೇಕು, ಅದೊಂದು ದೊಡ್ಡ ಇಲ್ಲೇ ಅಲ್ಲ, ಅದು ಬಂದುಬಿಟ್ಟು ಡಸ್ಟ್ಬಿನ್ನು, ಅಲ್ಲಿ ಹೋಗಂಗಿಲ್ಲ, ಇಲ್ಲಿ ಹೋಗ್ಬೇಕು. ಹೋಗಿ ಎಂಟ್ರಿ ಮಾಡಿ ಮೇಲೆ ಹೋಗ್ಬೇಕು. ಕಸ್ಟಮರ್ ಕಂಡ್ರೆ ನಮಗೂ ನಾಚಿಕೆ ಆಗುತ್ತೆ. ಇಲ್ಲಿ ಕಾಣ್ತಲ್ಲ FF07. ವೆಲ್ಕಮ್. ನೋಡಿ, ಇವಾಗ ಸದ್ಯ ಯಾವ ಝೋನಲ್ಲೂ ಇಲ್ಲ ನಾನು. ಇದು ಕಾಣ್ತಿದೆಯಲ್ಲ ಯೆಲ್ಲೋ ಕಲರು, ಇದು ನಂದು ಝೋನು. ಇದಿಷ್ಟರಿಗೆ ಆಟ ಆಡಿಸ್ತಾನೆ. ಇವಾಗ ನಾನಿರೋದು ಇಲ್ಲಿ ಜಕ್ಕೂರ್ ಹತ್ರ ಇದ್ದೀನಿ ನಾನು ಇವಾಗ. ಜಕ್ಕೂರು. ಝೊಮ್ಯಾಟೋದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಗಂಟೆಗೆ ಒಂದು ಸಲ ಆರ್ಡ್ರ್ ಪಿಕಪ್ ಡ್ರಾಪ್ ಆದಮೇಲೆ 1 ಗಂಟೆ ಆಯ್ತಂದ್ರೆ ಈ ಥರ ಸೆಲ್ಫಿ ಕೇಳುತ್ತೆ ಗುರು. ಇದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಏನಕ್ಕೆ ಅಂದರೆ ಇವಂತಲ್ಲಿ ಈಗ ಜಾಕೆಟ್ ಹಾಕೊಂಬಂದಿದ್ದೀನಿ, ಟಿ ಶರ್ಟ್ ಹಾಕ್ಕೊಂಡಿಲ್ಲ. ಅಯ್ಯೋ, ಇವಾಗ ಹೋಗ್ಬಿಟ್ಟು ಸೆಲ್ಫಿ ಕೊಟ್ಟರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗುತ್ತೆ. 3 ಟೈಪ್ ಕೇಳುತ್ತೆ. 3 ಟೈಪ್ ಏನು ಕೊಡ್ಲಿಕ್ಕಂದ್ರೆ ತಿರ್ಗಾ ಆಫ್ಲೈನ್ ಹೋಗುತ್ತಾ, ಇನ್ಸೆಂಟಿವ್ ಆ್ಯಡ್ ಆಗೋಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಬನ್ನಿ ಇವಾಗ ಸೆಲ್ಫಿ ಕೊಡೋಣ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಝೊಮ್ಯಾಟೊ ಮಾತ್ರ ನನಗೆ ಗೊತ್ತಿರೋದು, ಮಿಕ್ಕಿದ್ದು ಗಾಡಿಗಳ ಬಗ್ಗೆ ಗೊತ್ತಿಲ್ಲ. ಝೊಮ್ಯಾಟೊದಲ್ಲಿ ಹೆಲ್ಲೋ ಬೋರ್ಡ್ ಬರುತ್ತೆ. ರಿಮೂವ್ ಮಾಡಿದ್ರು ಇದನ್ನು, ಮತ್ತು ತಿರ್ಗಾ ಒಂದು 4-5 ದಿನ ಹಿಂದೆ ಮತ್ತೆ ತಿರ್ಗಾ ಆ್ಯಡ್ ಮಾಡೋರೆ. ಫೈನಲಿ 1 ಗಂಟೆ ಆಯಿತು ಟೈಮು, ಇನ್ನೂ ಊಟ ಮಾಡಿಲ್ಲ. ಬೆಳಗ್ಗಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾವನೆ, ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಕೈಲಿ. ಯಾಕಂದ್ರೆ ಏನಂದರೆ ಆಫರ್ ಬಿಟ್ಟಿದ್ದೇನೆ, ಅದಕ್ಕೋಸ್ಕರ. ಏನಕ್ಕೆ ಅಂದರೆ ತುಂಬ ಬಿಸಿಲು ಇರೋದ್ರಿಂದ ಸ್ವಲ್ಪ ನಮಗೂ ತಲೆ ಕಾಡಾಗ ಸುಡ್ತೈತಿ ಗೊತ್ತಲೆ ಹತ್ರ ಬಂದ್ಬಿಟ್ಟೆ. ಈಗ ತುಂಬ ಜನ ನಮ್ಮ ನೋಡ್ತಾರೆ, ನೋಡ್ರಿ ಗುರು, ನಮಗೆಲ್ಲ ನಾಚಿಕೆ ಆಗುತ್ತೆ. ಆಮೇಲೆ ವೀಡಿಯೋ ಮಾಡೋಕ್ಕಾಗಿದೆ ನನಗೆ, ಅಲ್ಲೈತಿ. ಏನು ಗುರು, ನಾವೇನು ವೀಡಿಯೋ ಮಾಡಬೇಕಾ ಬೇಡ? ನಾಚಿಕೆ ಆಗುತ್ತೆ ಗುರು, ದಯವಿಟ್ಟು ಹಂಗೆಲ್ಲ ವೀಡಿಯೋ ನೋಡಬೇಡಿ. ಬನ್ನಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬರಮ್ಮ. 730 ಅನ್ಕೋಣ. ಚಿಂಗಾರಿ. ಯಾಕಂದ್ರೆ ನಾವೇನು ಅಪರೂಪಕ್ಕೆ ಹೊರ್ತೀವಿ ಕ್ಯಾಮ್ರಾನ, ಪೂರೈಸ್ತಾರೆ, ನೋಡ್ತಾರೆ. ಅವ್ರು ನೋಡಿದ್ರೆ ಬೇಜಾರಲ್ಲ ಗುರು, ಅವ್ರು ನೋಡಿದ ತಕ್ಷಣ ನಮ್ಗೆ ನಾಚಿಕೆ ಆಗುತ್ತೆ, ವಿಡಿಯೋ ಮಾಡೋಕೆ ಮೂಡೇ ಹೋಗ್ಬಿಡುತ್ತೆ. ಆ ಕಾರಣದಿಂದ ದಯವಿಟ್ಟು ಯಾರು ಕ್ಯಾಮ್ರಾ ನೋಡಿದ ತಕ್ಷಣ ನಾವು ನಗೋಕ್ಕೆ ಹೋಗಬೇಡಿ. ನಮ್ಮ ಕೈಯಿಂದ ನಗೋಂತರೂ ತಡ್ಕೊಳಕ್ಕಾಗಲ್ಲ ಗುರುವೆ. ಇಲ್ಲಿಂದ ಹಿಂಗೋದೆ, ಅಲ್ಲೇ ಯೂಟರ್ನ್ ಹೊಡ್ಕೊಂಡೆ, ತಿರ್ಗಾ ಮುಂದಕ್ಕೆ ಹೋದೆ, ತಿರ್ಗಾ ಅಲ್ಲಿಂದ ತಿರ್ಗಾ ವಾಪಸ್ ಈ ಕಡೆ ಬಂದೆ. ಏನು ಮಾಡ್ತೇವೆ ಗುರು, ಕನ್ಫ್ಯೂಸು. ಯಾವ ಟೈಮ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದರೆ ಇವ್ ನೋಡಿ, ಗಾಂಧಿನಗರ ಕೊಟ್ಟಣ ಹೆವಿ ರಶ್ಶು. ಒಂದು ವೇಳೆ ಏನಾದರೂ ಶಿವಾಜಿನಗರದಾಗ ಏನು ತಗೊಂಡು ಹೋದ್ನಂತಿಕ ನಾನು ಕತೆ ಮುಗಿದಂತೆ ಕಳೆ. ಏನಕ್ಕೆ ಅಂದರೆ ಅಲ್ಲಿಂದ ಮಿನಿಮಮ್ ಒಂದು 600 ಮೀಟರ್ ಏನಾದರೂ ರೀಚ್ ಆಗಬೇಕು ಅಂತಂದ್ರೆ ಮಿನಿಮಮ್ 1 ಅವರ್ ಆಗುತ್ತೆ. ಏನಕ್ಕೆ ಅಂದರೆ ಅಷ್ಟು ಫುಲ್ಲು ರಶ್ ಆಗಿರುತ್ತೆ. ಯಾಕಂದರೆ ಇವಾಗ ಬೇರೆ ರಂಜಾನ್ ಅಲ್ವಾ, ಆ ಕಾರಣದಿಂದ. ಸೊ ಇವತ್ತಿನ ವೀಡಿಯೋ ಇಷ್ಟೇ, ಮುಗೀತು. ಬನ್ನಿ ಇವತ್ತಿಂದು ಅರ್ನಿಂಗ್ ಎಷ್ಟಾಗಿದೆ ಅಂತಂದು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ.